ಮಿಸಸ್ ಊರು ಯಾವ ಊರು ಏನಾರು ಅದ ಮಿಸಸ್ ಊರು ಸರ ತಲ್ಕಟ್ಟಿ ಸರ ತಲ್ಕಟ್ಟಿ ಅವ್ರು ಉಡುಪಿ ಒಳಗೆ ಇದ್ದಾಗ ಸ್ವಲ್ಪ ಅವ್ರಿಗೆ ಸಮಸ್ಯೆ ಆಗೈತೆ ರೀ. ಅವ್ರು ಅಲ್ಲೇ ಉಳಿದ್ರ ತಾಯಿ ಮಕ್ಕಳು ರೀ. ಇವ ಇಲ್ಲೇ ಉಳಿದ. ಆಮೇಲೆ ಅವ್ನು ಹೋಮ್ ಕೇರ್ ಆ ಡಾಕ್ಟರ್ ಇದು ಮಾಡ್ಕೊಂಡು ಅಲ್ಲಿ ಉಳಿದ ಸರ್. ಅವ್ನು ಸಡನ್ಲಿ ಮೊನ್ನೆ ಬಂದು ಸರ್ ಬಂದು ಒಂದು 8 ದಿನ ಐತ್ರಿ. ಈಗ 8 ದಿನ ಹಿಂದೆ ಮಗ ಹಿಂಗೆ ಆಸ್ತಿ ಕೇಳ್ತಾನು ಅಂತ ನಮಗೆ ವಿಷಯ ಹೇಳಿದ್ರಿ ಅವಂಗೆ. ನಾವು ಈ ವಿಷಯ ಹೇಳಿದಂದ್ರೆ ಆ ಮಗನ ಮದುವೆ ಆಗೋ ಮಟ್ಟ ಆಸ್ತಿ ಬಿಟ್ಟು ಕೊಡಬಾರಪ್ಪ ಅಂತ ನಾವು ಹೇಳಿದ್ರಿ ಒಟ್ಟು ಅವಂಗೆ. ಆಮೇಲೆ ಆ ವಿಷಯ ಅವ್ನ ಮಗು ಹೇಳಿದ್ರಿ. ಮತ್ತು ಮನೆ ಬರ್ಬೇಕಾದ್ರೆ ಒಂದು ಸ್ಕೂಟಿ ರೀ, ಅವ ಅಲ್ಲೇ ಯಾರ ಮನ್ಯಾಗ ಕೆಲಸ ಮಾಡಿದ್ದಲ್ಲ ಆ ಸ್ಕೂಟಿ ತೊಗೊಂಡ್ರಿ. ತೊಗೊಂಡು ಮಗ್ಗ ಕೊಡ್ಸ್ಯಾನ್ರಿ. ಇಲ್ಲಿ ಬಂದ ಮಗ್ಗ ಪೋಚ್ಯಾನ ಸರ್. ಅವ ಹಿಂಗೆ ಒಂದು ಬೈಕ್ ತಂದಾನೆ, ಹಿಂಗೆ ಇಂಥ ರೈಲ್ವೆ ಇದಾಗ ಬರತೈತಿ, ನೀವು ಹೋಗಿ ಅದನ್ನು ಪಿಕಪ್ ಮಾಡ್ಕೊಂಡು ತೊಂಬಪ್ಪ ಅಂತ ಹೇಳ್ರಿ. ಆ ಹುಡುಗ ನಾವು ತರಮಟ್ಟ ನಾವು ಫೋನ್ ಮಾತಾಡಿದ್ರಿ. ಆ ಬೈಕ್ ತಂದ ಮೇಲೆ ಫೋನ್ ಸ್ವಿಚ್ ಆಫ್ ರೀ ಸರ. ಅದು ಹೊಳ್ಳಿ ಫೋನ್ ಹಚ್ಚಿರಿ ಸರ. ಮತ್ತು ನಾವು ಬೇರೆ ಹುಡುಗನ ಫೋನ್ಲೇ ಹಚ್ಚಿ ಮಾತಾಡಿ ಪಾಪ ನಾವು ಅಲ್ಲಿನ ಸೋಮವಾರ ರಾತ್ರಿ 1:20 ಮಟ್ಟ ಸರ ಫೋನ್ ಸಿಗೋಣ ಸರ್ ನಮ್ಮ ಫ್ರೆಂಡ್ಗಳಿಗೆಲ್ಲ. ನಾವು ಆ 1:20 ಮೇಲೆ ಬೆಳಿಗ್ಗೆ ಅಂತ ನಾಪತ್ತು ಸರ್. ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ ಸರ. ಸಡನ್ ನಿನ್ನ ಫೋನ್ ಬಂತು, ನಾವು ಹೋಗಿ ನೋಡಿದ್ರಿ. ನಮ್ಗೆ ಏನಾದ್ರು ಗೊತ್ತಾಗ್ತದೆ ಹತ್ತಲ್ಲ ಸರ್ ಅದು ಇವಂತೇಳಿ. ನಿನ್ನೆ ರಾತ್ರಿ 12ಗಂಟೆಗೆ ಈ ಪ್ರವೀಣ್ ಸರ್ ನಮ್ಮ ಫೋನ್ ಹಚ್ಚಿರಿ. ಅವ್ನ ಮಗನ ನಂಬರ್ ಕೊಡ್ರಿ ಅಂತೇಳಿ. ಮಗನ ನಂಬರ್ ಕೇಳ್ಬೇಕಾದ್ರೆ ನಾವು ಇನ್ನೊಬ್ಬರು ಮನೆಗೆ ಹೋದ ಸರ. ಅಂದ್ರೆ ಅವ್ನು ಹೆಂಡ್ತಿ ನಮ್ಮ ಊರ ಸಂಬಂಧಿಕ ಆಗ್ಬೇಕ್ರಿ. ಅವ್ರ ಮನೆಗೆ ಹೋಗಿ ನಾವೇನು ಮಾಡಿದ್ರಿ, ಹಿಂಗೆ ನಂಬರ್ ಕೊಡಂದ್ರು. ಅವ್ರು ಹೆಣ್ಮಗ ನಂಬರ್ ಕೊಟ್ರು ಅವ್ರಿ. ಅವ್ರು ನಮ್ಮ ಅಕ್ಕ ಬೇಕ್ರಿ. ಅವ್ರು ನಾ ಮಾತಾಡಿನಿ ಅಕ್ಕ ಹಿಂಗೆ ಮಾತಾಡೋ ಅಂತೇಳಿ. ನಿಮ್ಮ ಮಗನ ನಂಬರ್ ಕೊಡಂದ್ರೆ ನಮ್ಮ ನಂಬರ್ ಇಲ್ಲಂದ್ರೆ ಸರ್ ಅವರು. ಈಗ ಬೆಳಿಗ್ಗೆ ಪಿ ಎಸ್ ಸಾಹೇಬ್ರ ಫೋನ್ ಹಚ್ಚಿ ಅವ್ರು ತಿರುಗಿದಾಗ ಹೊಳ್ಳಿ ನಮಗೆ ಫೋನ್ ಹಚ್ಚಿದ್ರು ಅವ್ರು. ಅನ್ನ ಮತ್ತು ಹಿಂಗೆ ಫೋನ್ ಹಚ್ಚಿದೆ ಅಂತೇಳಿ. ಮತ್ತು ನೀನು ರಾತ್ರಿ ಎತ್ತಲಪ್ಪ ಮತ್ತು ನಿಮ್ಮ ಮಮ್ಮಿನ ಕೇರ ನಂಬರು ಇಲ್ಲ ಅಂತಂದ್ರು. ಸಾಹೇಬ್ರು ಕರೆಯತ್ತಾರ ಕಿತ್ತರು ಬಾ, ಅವ್ರು ಈ ವಿಷಯ ಏನು ಹೇಳ್ತಾರೆ ಕೇಳ್ಕೊಂಡು ಹಿಂಗೆ ಏನು ತಿಳಿತಲ್ಲ ಅದು ಹೇಳಪ್ಪ ಅಂತ ಇಷ್ಟು ಮಾತಾಡಿ ಸರ್. ಒಂದಿಟ್ಟು ಆಸ್ತಿ ಸಲುವಾಗಿ ಅವಾಗ ಹೆಂಡತಿ ಮಕ್ಕಳು ಸರ್ ಹೇಳ್ತಿಲ್ರಿ. ಮಗ ಬಂದು ಸರ್ ಒಮ್ಮೆ ನಮ್ಮ ಹೊಲಕ್ಕೆ ಬಂದ್ರಿ. ಬಂದಿ ಸರ್ ಮಗ ಬಂದಿದ್ದ. ಅವ ಸರ್ ಅವ ಏನು ಮಾಡಿದ ಸರ್, ನಾ ಏನೋ ಬಿಸ್ನೆಸ್ ಮಾಡಬೇಕು, ಹೊಲ ಮಾರಿ ನನಗೆ ದುಡ್ಡು ಬೇಕಂತ ಕೇಳಿದ್ರಿ ಅವ. ನಾವು ಹೇಳಿದ್ನಿ ಅಂದ್ರೆ ಇವ್ ನಮ್ಮ ಮಾವ ಕಲ್ರಿ. ಈಗ ಅವ್ನು ಮದುವೆ ಆಗಿಲ್ಲ, ಹೊಲ ಇದೆ ಅಂದ್ರೆ ಯಾರು ಹೆಣ್ಣು ಕೊಡ್ಬೋದ, ಆಸ್ತಿ ಮಾರ ಯಾರು ಹೆಣ್ಣು ಕೊಡೋದಿಲ್ಲ. ಮದುವೆ ಮಟ ಹೊಲ ಹೆಸರೇ ಇರಲಿ. ಮದುವೆ ಆದ್ಮೇಲೆ ಅವ್ನು ಅವನ ಮಗನ ಹೆಸರು ಹಚ್ಚಬೇಕ, ಸೊಸೆ ಹೆಸರಲ್ಲಿ ಹಚ್ಚಪ್ಪ ಅಂತ ಹಿಂಗೆ ನಾವು ಬುದ್ಧಿಮಾತು ಹೇಳಿದ್ದೀನಿ ಸರ್. ನಾವು ಅಷ್ಟ ಸರ್ ಗೊತ್ತಾ ನಂಗೆ. ಈಗ ದುಡ್ಯಾಕೆ ಹೋಗಿದ್ರಲ್ಲ, ಹ್ಞೂ ಸರ್. ಸ್ವಲ್ಪ ರೊಕ್ಕ ಮಾಡ್ಕೊಂಡು ಬರ್ತಿದ್ರು ಊರಿಗೆ ಸರ್. ಬರ್ದಿ ಸರ. ಊರಾಗ ಅವ್ನ ಫ್ರೆಂಡ್ ಒಳಗೆ ಯಾರಲ್ಲ ರೀ, ಯಾವ $1 ಅವ್ನು ಖರ್ಚು ಮಾಡ್ತೀರಿ ಸರ. ಎಲ್ಲ ಅವ್ನು ಮಾಡೋ. ಇಂದು ಒಬ್ಬ ಅಗದಿ ಬಡ ಮನುಷ್ಯ ನಮ್ಮ ಸತ್ತ ಅಂತ ಕೋರವ ಮೈ ತೊಳಿದು ಎಲ್ಲ ಶಿವ ಅವ ಮಾಡೋ ಸರ್. ಒಂದು ಜಾತ್ರೆ ಇದಲ್ಲ ರೀ, ಬೆಳಿಗ್ಗೆ ಸುಳಾದ್ರೆ ರಾತ್ರಿ ಬಾಂಡೆ ತೊಳಿ ಮಟ ಅವ ಸರ್. ಇಂಥ ಮನುಷ್ಯ ಸರ್. 10 ಹಿಂಗೆ ಸರ. ಪ್ರತಿಯೊಬ್ಬರು ಆ ಬಾಂಡೆ ತೊಳೆದ ಮನೆ ಹಚ್ಚಿ ಹೋಗವ ಸರ. ಇಂಥ ಮನುಷ್ಯ ಸರ ಊರಾಗ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಸರ ಬಸವಣ್ಣ ಪಾಟೀಲ್ ಅಂತ. ನಿಮಗೆ ಯಾವಾಗ ಗೊತ್ತಾಯ್ತು ಏನು? ನಾವು ಮೊನ್ನೆ ಹೊಲಕ್ಕೆ ಹೋದಾಗ ನಿನ್ನೆ ಮಧ್ಯಾಹ್ನ ಹೊಲಕ್ಕೆ ಹೋದಾಗ ಅದು ಸ್ಮೆಲ್ ಬರೋದಿತ್ತು. ಏನಂತ ಹೋಗಿ ನೋಡಿ ಡೆಡ್ ಬಾಡಿ ಇತ್ತು. ಪಿ ಎಸ್ ಐ ಸಾಹೇಬ್ರಿಗೆ ಇದು ಬಂದು ನೋಡಿದ್ರು. ಈಗ ಅದ ಊರಾಗ ಮಿಸ್ಸಿಂಗ್ ಆಗಿದ್ದಾನೆ. 6 ದಿನ ಅದು ಮಿಸ್ಸಿಂಗ್ ಆಗಿದೆ. ಅವನೇ ಇರ್ಬೋದು ಅಂತೇಳಿ ಸರ್ ನಮ್ಮ ಈಗ ಒಂದು 4-5 ದಿನ ಆಗಿರ್ಬೋದು. ಸೋಮವಾರದು ಆಗಿರ್ಬೋದು ನನಗೆ. ಸಂಡೇ ಅಥವಾ ಮಂಡೇ ಮಿಸ್ಸಿಂಗ್ ಆದವ್ರು ಹಿರೇನಂದೇಳಿ ಅಂತೇಳಿ, ಕಲ್ಮೇಶ್ ಕೋಟಿ ಅಂತೇಳಿ. ಅವನು 6 ದಿನದಿಂದ ಮಿಸ್ಸಿಂಗ್ ಅದಾನ. ಅವ್ನು ಫೋನು ಸ್ವಿಚ್ ಆಫ್ ಐತೆ. ಅವನೇ ಇರ್ಬೋದು ಅಂತೇಳಿ ಗ್ಯಾಸ್ ಅಷ್ಟೇ. ಹೌದಲ್ಲೋ ಕನ್ಫರ್ಮ್ ಇಲ್ಲ. ಅದು ಮುಂದಿಂದ ಇವ್ರು ಹೇಳ್ತಾರೆ ಸರ್. ಅವ್ರು ಹಾಸನದಾಗ ಏನೋ ಹಾಸ್ಪಿಟಲ್ದಾಗಿತ್ತು. ನಾವು ಈ ರೋಗಿಗಳು ಸೇವಾ ಮಾಡ್ತಾರಲ್ಲ ಅಲ್ಲಿ ಶೂಟಿಗೆ ಬಂದಿದ್ದೆ. 1 ವಾರ ರಜಾ ಹಾಕಿ. ಅದು ಹಿರೇನಂದೇಳಿ ಹೆಂಗ್ರಿ ಸುಟ್ಟಿಲ್ರಿ ಅದನ್ನ ಹಂಗೆ ತೊಗೊಂಬಂದು ಹೋಗೋದಾರಲ್ಲಿ. ಇಲ್ಲಿ ಏನೋ ಕಚ್ಚದಾವು ಹೊಂಕಿ ಅದು ಹಾಕಿದ್ದು ತಂದು ಹೋಗೋದಾರ ಕೊಳತತ್ತದಲ್ಲ. ಹುಳ ಅದು ಹೆಂಗಿದೆ ನೋಡ್ರಿ. ಬೇರೆ ಕಡೆ ಇದು ಮಾಡಿ ತಂದಲ್ಲಿ ಅಲ್ಲಿ ಹೋಗೋದ ಹೊಲ್ದಾಗ ಹಾಕಿದ್ದು ಎಲ್ಲ ಪೂರ್ತಿ ಕೊಳತೈತಿ. ಮಕಾದು ಏನೂ ಕಾಣೋ ಆಗೈತೆ ರೀ. ಅವ್ರ ಮಿಸ್ಸಸ್ ಬೇರೆ ಊರಾಗಿರ್ತಾರೆ. ಹಾಂ, ಅವ್ರ ಮಿಸ್ಸಸ್ ಬೇರೆ ಊರಾಗಿರ್ತಾರೆ. ಅವ್ರಿಗೆ ಡಿವೋರ್ಸ್ ಆದಂಗೆ ಏನ ಅದ. 10 ವರ್ಷ ಅದು ಡಿವೋರ್ಸ್ ಆಗಿ ಅಲ್ಲಿ ಇರ್ತಾರೆ. ಒಂದು ವಯಸ್ಸು 53-54 ಇರ್ಬೋದು. ಮಕ್ಕಳಿಬ್ಬರು, ಒಬ್ಬ ಹುಡುಗ ಒಬ್ಬ ಹುಡುಗಿ. ಇಲ್ಲ ಅವ್ರ ತಾಯಿಯವ್ರ ಜೊತೆ ಇರ್ತೀವಿ. ಇಲ್ಲ ಅವ್ನ ಜೋಡಿ ಯಾರೂ ಇಲ್ಲ. ಎಲ್ಲ ಅವ್ರ ತಾಯಿ ಜೋಡಿನೇ ಇರ್ತಾರೆ. ಬಂದು ಒಂದು 10 ದಿನ ಆಗಿತ್ತು ಊರಿಗೆ ಬಂದ. ಅಲ್ಲ ಅವ ಹೌದು ಅನ್ನೋದು ಕನ್ಫರ್ಮ್ ಬೇಕಲ್ಲ ನೀವು ಕೇಳತ್ತೀರಿ. ಏನು ಗೊತ್ತಿಲ್ಲ ಸರ್. ಅದು ಹೆಂಗೆ ಹೇಳಕ್ಕೆ ಅವ್ರ ತಾಯಿ ಅದ. ಯಾರ್ದು ಏನಂತ ಗೊತ್ತಂದ್ರಿ ಸರ,
ಅವ ಸೋಮವಾರ ನೈಟಿನಿಂದ ಪತ್ತೆ ತಿಳ್ರಿ ಕಿರಿಕಿಲ್ಲ ಸರ್. ಯಾರು ರೀ? ಕಲ್ಮೇಶ್ ಕೋಟಿ ಅಂತ ಹೇಳ್ರಿ ಸರ್. ಅವ್ರದ್ದು ಇಟ್ಟಿನಿಗೂ ಅಂತಾರೆ ಅಡ್ರೆಸ್ ರೀ. ಭಾಳ ಒಳ್ಳೆಯ ಮನುಷ್ಯ ರೀ. ಭಾಳ ಒಳ್ಳೆ ಅಂದ್ರೆ ಹೆಂಗೆ ರೀ, ರಾಜಕೀಯ ಹಿಡ್ಕೊಂಡು ಇವ್ರಿಗೂ ಕೆಟ್ಟವಲ್ಲ ಅವ್ರಿಗೂ ಕೆಟ್ಟವಲ್ಲ, ಮತ್ತು ಸಾಧು ಸಂತರು ಹಿಡ್ಕೊಂಡು ಯಾರ ನೀವು ಮಾತಾರು ಬಂದರು ಕೈ ಮುಕ್ಕೊಂತ ಅಡ್ಡಾಡವ್ರಿ ಅವಾಗ ಇಂಥ ಪರಿಸ್ಥಿತಿ ಯಾಕೆ ಬಂತು ನಮಗೆ ಸಮಸ್ಯೆ ಆಗೈತೆ ರೀ. ನಮ್ಮ ಮೇಲೆ ಅಂತೂ ಭಾಳ ಆತ್ಮೀಯ ರೀ, ಭಾಳ ಒಳ್ಳೆ ಮನುಷ್ಯ ರೀ. ಯಾಕೆ ಅವ ಮರ್ಡರ್ ಆತಿ, ಯಾಕೆ ಅವನ ಅಲ್ಲಿ ಗೊಂಜಾಳ ಹೊಲ್ದಾಗ ಹೋಗ್ರೆ ನಮಗೂ ಗೊತ್ತಾಗುತ್ತೆ ಸರ್. ನಿಮ್ಮಿಂದ ನಮಗೆ ಅದು ಗೊತ್ತಾದ್ರೆ ಭಾಳ ಪುಣ್ಯ ಅದ ಸರ್. ಏನು ಕೆಲಸ ಮಾಡ್ತಿದ್ರು ಅವರು? ಅವರು ಈ ತುಮಕೂರಾಗ್ರಿ ಬೆಂಗಳೂರಿಂದ ಈ ಡಾಕ್ಟರ್ ಮೇಸ್ ಅಂತ ಹೋಮ್ ಕೇರ್ ಅದರಿಂದ ಒಂದು ಮನ್ಯಾಗ ಕೆಲಸ ಮಾಡ್ತಿದ್ರಿ ಅವ ಸರ್. 8 ದಿನ ಆಗಿತ್ತು ಸರ್. ಗರ್ಗ ಜಾತ್ರೆ ಮಾಡ್ಯಾನ್ರಿ. ನಿಮಗೆ ಫೋಟೋ ಬಿಟ್ಟಿದ್ದು ಗರ್ಗ ಜಾತ್ರೆ ಅಂದ್ರೆ ಅದು ಕುಂತಲ್ರಿ 4 ಮಂದಿ ಆದ್ರಿ. ಒಂದು ನಮ್ಮ ಊರಾಗ ಹೊಡೆದಿದ್ರಿ. ಅವನು ಇನ್ನೊಂದು ತಲೆಯಾಗ ಏನೈತ್ರಿ, ನಮ್ಮ ಊರು ಹೋಳಿವನಿಗೆ ನಮ್ಮದು 5 ತಾರೀಕು ಈ 3ನೇ ತಿಂಗಳು ಬರೋ 5ನೇ ತಾರೀಕಿಗೆ ನಾಟಕ ಚಲೋ ಐತ್ರಿ, ಜಾತ್ರೆ ಚಲೋ ಐತ್ರಿ. 5ನೇ ತಾರೀಕು ಜಾತ್ರೆ ರೀ. 9 ತಾರೀಕು ನಮ್ಗೆ ತೇರು ಐತ್ರಿ. ನಮ್ಮಲ್ಲಿ ಹುಡುಗರು 9 ತಾರೀಕು ನಾಟಕ ಮಾಡೋದು ಒಂದು ತಲೆಯಾಗ್ರಿ ಅವಾಗ. ಅದೊಂದು ಅಂಥದ್ದೊಂದು ಭಾಳ ಚಟ ರೀ. ಮತ್ತು ಯಾರಿಗೂ ಇನ್ನೂ ಮಠ ನಮ್ಮ ಕಿತ್ತೂರು ಕ್ಷೇತ್ರ ಒಳಗೆ ರೀ ಅವನ ಬಗ್ಗೆ ಭಾಳ ಗೊತ್ತೈತ್ರಿ. ನಮ್ಮ ಕಿತ್ತೂರು ಕ್ಷೇತ್ರ ತುಂಬ ಅಂದ್ರೆ ಆಜು ಬಾಜು ನಮ್ಮ ಊರುಗಳಿಗಂತೂ ನಾಟಕ ಕಲಾವಿರಿಗಂತೂ ಹೋಗು ಬಂದು ಮಾಡ್ತೀವಿ. ಬಂದು ಅಂದ್ರೆ ಎಲ್ಲರಿಗೂ ಸರ ನೀವು ಬಂದಿರಲ್ಲ ರೀ. ಇವತ್ತು ನಾನು ನ್ಯೂಸ್ನಾಗ ನೀವು ಮಾತಾಡ್ತಾ ನಿಮ್ಗೆ ಹೋದಂದ್ರೆ 2-3 ತಿಂಗಳು ಸರ್. 2-3 ತಿಂಗಳು ಮಾಡ್ತೀವಿ. ಮದುವೆ ಆಗಿತ್ತು ರೀ. ಒಂದು ಹೆಣ್ಣು ಮಗಳು ರೀ, ಒಂದು ಗಂಡು ಮಗ ರೀ. ಹೆಣ್ಣು ಮಗಳದ್ದು ಮದುವೆ ಮಾಡ್ಯಾನ ರೀ. ಅವ ಮೊದಲು ಉಡುಪಿ ಇದ್ರಿ ಸರ. ಉಡುಪಿ ಇದ್ದ. ಉಡುಪಿಯಿಂದ ಅವ್ರಿಗೆ ಏನೋ ಸಮಸ್ಯೆ ಆಗಿ ಹೆಂಡತಿ ಮಕ್ಕಳು ಆ ಕಡೆ ಉಳಿದ್ರಿ. ಹಾಂ, ಇವು ಇಲ್ಲಿ ಬಂದ್ರಿ. ಹ್ಞೂ ಹ್ಞೂ ರೀ. ಹೆಂಡತಿ ಬಿಟ್ಟು ಅಂದಾಜು ಒಂದು 6-7 ವರ್ಷ ಆಯ್ತು ಸರ್. ಹಾಂ, ಇಲ್ಲೇ ತಾಯಿ ಜೊತೆ ಇದ್ರೆ. ತಾಯಿದು ತಲೆ ಒಂದು ಸ್ವಲ್ಪ ಮೆಂಟಲ್ ಆಗಿದೆ ಸರ್. ಮಗ ಅಂದಾಜು 20ರಿಂದ 25 ವರ್ಷ ರೀ. ಮಗಳಂತೂ ಮದುವೆ ಮಾಡ್ಯಾವ ಸರ್. ನಾವು ಹೋಗಿದ್ದು ರೀ. ಏನಿಲ್ಲ ಸರ್ ಹಂಗದು. ಆದ್ರೆ ಏನಾಗಿತ್ತು ರೀ, ಹೊಲದೊಂದು ವಾರಸ ಐತ್ರಿ ಸರ್ ಅವ್ರದ್ದು. ಅವ್ರ ಅಪ್ಪಾರ ಹೆಸರಲ್ಲಿ ಹೊಲ ಐತ್ರಿ. ಹೊಲ ಮಾತ್ರ ಅವ್ರು ವಾರದು ಸೈ ತೊಗೊಂಡ್ರಿ. ಇವ್ರು ಅಕ್ಕದೊಳ್ರಿ ಒಬ್ರು ಕದ್ರೊಳಗೆ ರೀ. ಇಲ್ಲಿ ಕದ್ರೊಳಗೆ ಕೊಟ್ಟಾರ್ರಿ. ಅವ್ರದ್ದು ಇಲ್ಲಿ ಕುರುಬರ್ತೆಗೆ ಅಂತಾರಲ್ಲ, ಇಲ್ಲಿ ಮನೆ ಐತ್ರಿ ಅಕ್ಕಾರ್ದ್ರಿ. ಅವ್ರ ಅಕ್ಕಾರ್ರಿ ಒಬ್ರಿ. ಅದು ಏನು ನಮಗಂತೂ ಗೊತ್ತಾಗಿಲ್ಲ ಸರ. ಹೊಲದ ನ್ಯಾಯವೂ ಗೊತ್ತಾಗಿಲ್ಲ ಸರ, ಏನೂ ಗೊತ್ತಾಗಿಲ್ಲ ರೀ. ಅವರಾಗೆ ಅವ್ರು ಕಬ್ಜಾ ಬಿಟ್ಟು ಕೊಟ್ಟಾರ ಸರ. ಅವ್ರು ವಾಸ ಮಾಡ್ಕೊ ಹೋಗ್ತಿರಿ ಸರ. ಈಗ ಅಪ್ಪರ ಹೆಸರಲ್ಲಿ ಐತ್ರಿ. ಯಾರ್ದ್ರಿ? ಕಲ್ಮೇಶ್ ಕೋಟಿ ಅವ್ರಕ್ಕಿಂತ ಅವ್ರ ಅಪ್ಪಾರ ಶಂಕರ್ ಕೋಟಿ ರೀ. ಶಂಕರ್ ಅವ್ರ ಹೆಸರಲ್ಲಿ ಹೊಲ ಐತ್ರಿ. ಅದನ್ನು ವಾಸ ಮಾಡ್ಕೊಳಕತ್ತಾಗ ಅವ್ರ ಅಕ್ಕನೂ ಬಿಟ್ಟು ಕೊಟ್ಟಾಳ್ರಿ, ಅವ್ರ ತಾಯಿ ಬಿಟ್ಟು ಕೊಟ್ಟಾರು. ಇವನ ಹೆಸರಲ್ಲಿ ವಾರಸ ಆಗೈತಿ ಸರ್. ಅದು ವಾರಸ ಆಗೈತಿ. 3 ಎಕರೆ ಹೊಲ ಐತಿ ಸರ್. ಅದು ಇವನ ಹೆಸರಲ್ಲೇ ಐತ್ರಿ ಈಗಾಗಲೇ ರೀ. ಇಲ್ರಿ, ಅವ್ರು ಹೆಣ್ಮಕ್ಳ ಕಡೆನೇ ಇದ್ರಿ. 2 ಮಕ್ಳು ರೀ. ಆದರೂ ಇವ ಹೆಣ್ಣು ಮಗಳಿಗೆ ಮಾತ್ರ ಸ್ವಂತ ಖರ್ಚು ಮಾಡಿ ನಮ್ಮ ಊರಿಂದ ಗಾಡಿ ಮಾಡ್ಯಾನ್ರಿ, ಎಲ್ಲ ಮಾಡ್ಯಾನು. ಮದುವೆನೂ ಇವ ಮಾಡ್ಯಾನ್ರಿ ಸರ್. ಈಗ ಮತ್ತೆ ಮಗ್ನೂ ರೀ ಭಾಳ ಸಲ ಮಾಡ್ಯಾರ ನ್ಯಾಯ ರೀ. ಅವ್ರು ಹಂಗೆ ಹೊಲ ಸಂಬಂಧದವ್ರು ನಮಗೂ ಅಡ್ಕೊಡು ಹಿಂಗೇನೋ ಸುಮ್ಮನೆ ನಮ್ಮ ಮುಂದೆ ಹೇಳ್ತಿದ್ರು. ಹಂಗೆ ಸ್ವಲ್ಪ ಹೊಲ 3 ಎಕರೆಕ್ಕಿಂತ ಕಡಿಮೆ ಐತವನ ಕಡಿಮೆ ಎಲ್ಲಿ ಅಂದ್ರೆ ನಮ್ದು ಇಲ್ಲಿ ಔರಾದಿ ನಡಕ ಮತ್ತು ಜಂಬ್ಳೂರು ನಡಕ ಕ್ರಿಸರ್ ಇತ್ತಲ್ರಿ ಮೊದಲು. ಕ್ರಿಸರ್ ಅಂತಾಗ ಹೊಲ ರೀ 3 ಎಕರೆ ಸರ. 3 ಎಕರೆ ಕಡಿಮೆ ಇಲ್ಲ 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 ಸರ್. ನನ್ನ ಹೆಸರು ಐತ್ರಿ. ಏನಿಲ್ಲ ಸರ್. ಏನು ಸರ್, ಇದು ಬಾಡಿ ನಮ್ಮ ಅಪ್ಪನ ಸರ್. ಅದು ವಾಪಸ್ ಅದು ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಸರ್. ಅದೇನಾಗಿತ್ತು ಗೊತ್ತಿಲ್ಲ ಸರ್. ಅದು ಪೊಲೀಸರಿಗೆಲ್ಲ ಇದು ಮಾಡಿವಿ ಸರ್, ಇನ್ಫಾರ್ಮೇಷನ್ ತಿಳಿಸಿವಿ. ಅವರೆಲ್ಲ ಕ್ರಮ ತೊಗೊಂತಾರೆ ಅಂತ ಹೇಳ್ಯಾರ ಸರ್. ಹಾಂ ಸರ್. ಹಾಂ ಸರ್. ಅಂದರೆ ಯಾವಾಗಿಂದ ಅವರು ಇದಾಗಿದ್ರು ಸರ್? ಮನೆ ಹಾಂ ಸರ್. ಅವ್ರು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಿ. ಒಂದು 10-12 ವರ್ಷ ಆಯ್ತು ಸರ್. ನಮ್ಗೆ ಅಪ್ಪಾರಿಗೆ ಏನೇ ನಡುವೆ ಚಲೋ ಇದ್ದೀವಿ ಸರ್ ನಾವು. ಏನು ನಮ್ಗೆ ಅವ್ರಿಗೆ ಏನು ತೊಂದರೆ ಇಲ್ಲ, ಏನಿಲ್ಲ ಸರ್. ಅವರು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಸರ್. ಈಗ ಜಾತ್ರೆ ಇದೆ ಅಂದರೆ ಊರಿಗೆ ಬಂದಿದ್ರು ಸರ್. ಬಂದಮೇಲೆ ಇದು ಈ ಥರ ಆಗೈತೆ ಅಂತ ಸರ್. ನಾವು ಬೇರೆ ಕಡೆ ಕೆಲಸ ಮಾಡ್ತೀವಿ ಸರ್. ಸರ್ ನಾನು ಹೋಟೆಲ್ನಾಗ ಕೆಲಸ ಮಾಡ್ತೀನಿ ಸರ್. ಯಾರು? ಪಪ್ಪಾರಲ್ಲಿ ತುಮಕೂರಲ್ಲಿ ಒಂದು ಕೆಲಸ ಮಾಡ್ತೀವಿ ಸರ್. ಪೇಷಂಟ್ ನೋಡ್ತಿದ್ದೀರಿ ಸರ್. ಹಾಂ ಸರ್. ಏನು ಪ್ರಾಬ್ಲಮ್ ಆಗಿದೆ? ಏನು ಸರ್? ಏನು ಇನ್ನೂ ಏನು ಗೊತ್ತಿಲ್ಲ ಸರ್. ಹಾಂ ಸರ್. ಇಲ್ಲ ಸರ್. ಹಾಂ, ಊರಿಗೆ ಅದು ಹಿಂಗೆ ಬಂದು ಹೋಗಿದ್ದೆ ಸರ್. ಹಾಂ, ಮಾತಾಡ್ತಿದ್ರು ಅಷ್ಟೇ ಸರ್. ಮತ್ತು ನಮ್ಮ ಅವರ ನಡುವೆ ಏನು ಇದ್ದಿದ್ದಿಲ್ಲ ಸರ್. ಅದು ಏನಾಗೈತೆ ಅಂತ ಗೊತ್ತಿಲ್ಲ ಸರ್. ಪೊಲೀಸರಿಗೆ ಹೇಳಿವಿ ಸರ್, ಕ್ರಮ ತೊಗೊಂತಾರೆ ಅಂತ ಹೇಳ್ಯಾರ. ಹಾಂ ಸರ್. ಹಾಂ ಸರ್. ಏನು ಸರ್?
ಈಗ ಕೆಲಸ ಮಾಡ್ತಾರೆ ಅಂದಿರಲ್ಲ ಹೊರಗೆ ಈಗ ಒಂದು ಊರಿಗೆ ಬಂದು ಒಂದು 20 ದಿನ ಆಗಿರ್ಬೇಕು ಸರ್ ಅವ್ರು ಬಂದು. ಜಾಸ್ತಿ ನಮಗೇನು ಸರ್ ಏನೋ ಸ್ವಲ್ಪ ಡ್ರಿಂಕ್ಸ್ ಮಾಡಿದಾಗ ಅಷ್ಟೇ ಹಚ್ತಿದ್ರು ಮಾತಾಡ್ತಿದ್ರು. ನಾವು ಅವ್ರು ಹ್ಞೂ ಆರಾಮದೀವಿ, ಹಾಂ ಅಪ್ಪ ನೀವು ಹೆಂಗೈತ್ರಿ ನಾವು ಕೇಳ್ತಿದ್ವಿ ಮಾಡ್ತಿದ್ವಿ, ಚಂದ ಇದ್ದೀವಿ ಸರ್ ನಾವು. ಹಾಂ ಸರ್ ಈಗ ಬಂದ್ಮ್ಯಾಗ ಸರ್ ಒಂದು ಊರಿಗೆ ಬಂದ್ಮೇಲೆ ಒಂದು 4 ದಿನ ಕಂಟಿನ್ಯೂ ಫೋನ್ ಮಾಡಿದ್ದೆ ಸರ್, ಮಾತಾಡಿದ್ದೆ ಸರ್. ಆಮ್ಯಾಗ ಒಂದು 10 ದಿನ ಸರ್ ಈಗ ಫೋನು ಮಾಡಿದ್ದಿಲ್ಲ ಸರ್ ಅವ್ರು ನಂಗೆ. ಹಾಂ ಒಟ್ಟು ಫೋನು ಮಾಡಿದ್ದಿಲ್ಲ ಸರ್ ಅವ್ರು. ನೀವೇನು ಫೋನ್ ಮಾಡಿದ್ರಿ? ಏನು ಸರ್ ಇಲ್ಲ ಅವರಾಗಲೇ ಮಾತಾಡ್ತಿದ್ದೆ ಸರ್. ನಾನು ಕೆಲಸದಾಗಿದ್ದೆ ಸರ್, ಹಿಂಗಾಗಿ ನಾನು ಅವ್ರು ಫೋನ್ ಮಾಡಿದ್ದಿಲ್ಲ ಸರ್. ಆಮ್ಯಾಗ ನಂಗೆ ಹಿಂಗೆ ಆಗ್ತಪ್ಪ ಅಂತೇಳಿ ಇವತ್ತು ಸುದ್ದಿ ಬಂತು ಸರ್. ನಿಮಗೆ ಯಾರಾದ್ರೂ ಮೇಲೆ ಡೌಟ್ ಐತೆ? ಏನು ಸರ್? ನಿಮ್ಗೆ ಯಾರು ಇಲ್ಲ ಸರ್, ನಾನು ಇಲ್ಲಿ ಕೆಲಸ ಮಾಡೋಣ ಸರ್. ಊರಾಗ ಅಲ್ಲಿ ಏನೇನಾಗೈತಿ ಏನು ಹಕ್ಕಿಗತಿ ಗೊತ್ತಿಲ್ಲ ಸರ್ ನನಗೂ. ಇನ್ನೊಂದು ಸರ್ ನಾವು ಅಲ್ಲಿದ್ದು ನಾವು ಜೀವನ ಮಾಡಲ್ಲ ಸರ್, ಇಲ್ಲಿ ಇರ್ತಿದ್ವಿ ಸರ್. ನೀವು ಎಲ್ಲಿ ಕೆಲಸ ಮಾಡ್ತೀರಿ? ಸರ್ ನಾನು ಯಲ್ಲಾಪುರದಾಗ ಕೆಲಸ ಮಾಡ್ತೀನಿ. ಇಲ್ಲಿ ಬೆಳಗಾವಿದಾಗ? ಇಲ್ಲ ಯಲ್ಲಾಪುರ. ಹಾಂ ಸರ್. ಕನ್ಫರ್ಮ್ ಮಾಡ್ಕೊಂಡ್ರಿ? ಹಾಂ ಸರ್ ನಮ್ಮ ಅಪ್ಪನೇ ಸರ್. ಹಾಂ ಸರ್. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರು ಅವ್ರು? ಹಾಂ ಸರ್. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರು? ಏನು ಸರ್ ಲಾಸ್ಟ್ ನಾವು ಒಂದು ತಿಂಗಳದ ಹಿಂದೆ, ಒಂದು 2 ತಿಂಗಳದ ಹಿಂದೆ ಭೇಟಿಯಾಗಿತ್ತು ಸರ್. 2 ತಿಂಗಳು? ಹಾಂ ಸರ್ ಭೇಟಿಯಾಗಿದ್ದರು. ಸಿಕ್ಕಿರಣ ಆಸ್ತಿ ಸಲುವಾಗಿ ಅದು ಏನಾದರೂ ಜಗಳ? ಇಲ್ಲ ಸರ್, ಆ ಥರ ಏನಿದ್ದಿಲ್ಲ ಸರ್ ನಮ್ಗೆ. ನಾವು ಏನು ಅದ್ರ ಸಂಬಂಧ ಏನಿಲ್ಲ ಸರ್. ಅವರು ನಮ್ಮ ಒಟ್ಟಿಗೆ ಚಂದ ಇದ್ರು ಸರ್. ನಾವು ಏನು ಆ ಥರ ಏನು ಅವ್ರಿಗೆ ಏನು ಇದನ್ನು ಮಾಡಿದ್ದಿಲ್ಲ ಸರ್, ಆಸಿ ಪಾಸಿ ಏನು ಅದ್ರ ಬಗ್ಗೆ ಏನೂ ಇಲ್ಲ ಸರ್. ಇದು ಆಸ್ತಿ ಎಷ್ಟಿದೆ ರೀ? ಏನು ಸರ್? ಎಷ್ಟಿದೆ? 3 ಎಕರೆ ಹೊಲ ಐತೆ ಸರ್. 3 ಎಕರೆ ಹೊಲ? ಹಾಂ ಸರ್. ಅಂದರೆ ಇನ್ನೂ ಆಸ್ತಿ ಏನು ಕೊಡಬೇಕಂತ ಕೇಳಿದ್ರು ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಅದಕ್ಕೆಲ್ಲ ಏನಿದ್ದಿದ್ದಿಲ್ಲ ಸರ್. ಪುಣ್ಯ ಉಂಟಿಲ್ಲ ಸರ್. ಯಾವಾಗ ನೋಡಿ 24 ತಾಸು ಬರೀ ಕುಡಿಯೋದವ್ರು, ಕುಡಿಯೋದು ಹೊಡಿಯೋದು ಹೊರಗೆ ಹಾಕೋದು ನಮ್ಮನ್ನ. ಬಟ್ ನಮ್ಮನ್ನು ನನ್ನ ಮದುವೆಯಾಗಿ ಒಂದು 30 ವರ್ಷ ಆತ ಬಂದು ಸರ್. ನಾನು 10 ವರ್ಷ ಆಯ್ತು ನನ್ನ ತವ್ರ ಮನ್ಯಾಗ ಉಳಿದು. ಎಲ್ಲರೂ ನನ್ನ ಅಂತಮ್ಮಗಳು ಎಲ್ಲರೂ ಹಿಡ್ಕೊಂಡು ನನ್ನ ಜೀವನ ಮಾಡಿಸಿದ್ರು. ಬರೀ ಕುಡಿಯೋದು ಹೊರಗೆ ಹಾಕೋದು ಹೊಡಿಯೋದು ಇದೇ ಮಾಡ್ತಿದ್ರು ಅವ್ರು ನನಗೆ. ಈಗ ಲಾಸ್ಟ್ ಟೈಮ್ ಯಾವಾಗ ಫೋನ್ ಮಾಡಿದ್ರು? ನನಗೆ ಫೋನೇ ಮಾಡಿಲ್ಲ ಸರ್. ನನ್ನ ಫೋನೇ ಮಾಡಿಲ್ಲ ಸರ್ ಅವರು. ನಿಮ್ಮ ಜೊತೆ ಒಟ್ಟೆ ಕಾಂಟ್ಯಾಕ್ಟ್ ಇರಲಿಲ್ಲ? ಕಾಂಟ್ಯಾಕ್ಟ್ ಇರಲೇ ಇಲ್ಲ ಸರ್ ಅವರು. ನಿಮ್ಮ ಮಗನ ಜೊತೆ ಅಟ್ಟೆ ಇದ್ರಲ್ಲ? ಅವ್ರ ಜೊತೆಗೆ ಇದ್ರು ಸರ್ ಅವ್ರು. ನನ್ನ ಜೊತೆ ಕಾಂಟ್ಯಾಕ್ಟೇ ಇಲ್ಲ. ಏನು ಡೈವರ್ಸ್ ಐತೇನ್ರಿ? ಇಲ್ಲ ಸರ್, ಡೈವರ್ಸ್ ಏನಿಲ್ಲ. ಇದ್ದಾರೆ ನಿಮ್ಗೆ ಇಲ್ಲಿ ನೋಡ್ರಿ, ನಮ್ಮ ತಂದೆ ಇದ್ದಾರೆ ಇಲ್ಲಿ, ಕೇಳಿ ನಾವು ಅವ್ರ ಹತ್ರ ನೀವು ಕೇಳ್ರಿ. ಹೆಂಗಿರ್ತಿದ್ರಿ ಮೇಡಮ್ ನಿಮ್ಮ ಜೊತೆ ಮನೆಯಲ್ಲಿ? ಏನಿಲ್ಲ ಸರ್, ಅವ್ರು ಅದೇ ಈ ಥರ ಹಿಂಸೆ ಕೊಡ್ತಾ ಇದ್ರು. ನಾನು ಅದಕ್ಕೆ ತವ್ರ ಮನೆಗೆ ಹೋಗಿ ಉಳ್ಕೊಂಡೆ ಸರ್. ಹಾಂ, ಅಲ್ಲೇ ತವ್ರ ಮನ್ಯಾಗ ಮಗಳು ಮದುವೆ ಮಾಡಿದೆ. ಎಲ್ಲ ಮಕ್ಕಳು ಸಣ್ಣವರಿದ್ದರು, ಆವಾಗ ಕರ್ಕೊಂಡೋಗಿ ಜೀವನ ಮಾಡಿದೆ. ಈ ಮಕ್ಕಳು ಈ ಮಟ್ಟಕ್ಕಾಯ್ತು, ಮಗಳು ಮದುವೆ ಮಾಡಿಕೊಟ್ಟೆ. ಯಾರ ಮೇಲೆ ಡೌಟ್? ಇಲ್ಲ ಸರ್, ಯಾರ ಮೇಲೆ ಡೌಟ್ ಇಲ್ಲ. ಇವ್ರು ಇಲ್ಲ ಸರ್, ನಾವು ಅಲ್ಲಿ ಯಾರ ಮೇಲೆ ಯಾಕೆ ಡೌಟ್ ಬಿಡೋದು ಸರ್? ಯಾರ ಜೊತೆ ಆದರೂ ಜಗಳ ಅದು ಮಾಡ್ತಾರೆ? ಇಲ್ಲ ಸರ್. ಆಸ್ತಿ ಅದು ಏನಾದರೂ ನೀವು ಕೇಳ್ತೀರಿ? ಆಸ್ತಿ ಇಲ್ಲ ಸರ್, ನಮ್ಮ ರಟ್ಟಿನ ಆಸ್ತಿ. ಹೀಗಾಗಿ ದುಡ್ಕೊಂಡು ಜೀವನ ಮಾಡೇನು ಸರ್ ಇಲ್ಲಿ ಮಠ. ಆದರೂ ನೀವು ಅತ್ತೆಯವರು ಒಬ್ಬರೇ ಇದ್ರಲ್ಲ? ಅತ್ತೆ, ಹೌದು ಅತ್ತೆ ಇದ್ರು ಸರ್. ಆದರೆ ಅದೇ ತಂದೆ ತಾಯಿನೂ ನೋಡ್ತಿರ್ಲಿಲ್ಲ ಸರ್. ಅವರು ಹೆಂಡ್ರ ಮಕ್ಕಳು ನೋಡ್ತಿರ್ಲಿಲ್ಲ. ಅವ್ರು ದುಡಿಯೋದು, ಅವ್ರು ಕುಡಿಯೋದು. ಎಲ್ಲಿದ್ರು? ಯಾರು ಸರ್? ಸದ್ಯಕ್ಕೆ ಎಲ್ಲಿದ್ರು ಅವರು? ಊರಾಗಿದ್ರ? ಎಲ್ಲಿತ್ತು? ಇವರು ಇಲ್ಲೇ ಊರಾಗಿದ್ರು ಸರ್. ಈಗ ಎಲ್ಲಿ ಹೊರಗೆ ಎಲ್ಲಿ ಜಾಬ್ ಮಾಡ್ತಿದ್ರು? ಅವ್ರು ಎಲ್ಲೇ ತುಮಕೂರಲ್ಲಿ ಏನೋ ಇರ್ತಿದ್ರಂತೆ ಕೆಲಸಕ್ಕೆ. ಹ್ಞೂ 10 ವರ್ಷ ಬಂದು ನೀವು ಎಲ್ಲೂ ಭೇಟಿನೇ ಆಗಿಲ್ಲ ಆಮೇಲೆ? ನಿಮ್ಗೆ ಮನೆಗೆ ಅದು ಬರ್ತಿರ್ಲಿಲ್ಲ ಅವರು? ಇಲ್ಲ ಸರ್, ಬರ್ತಿರ್ಲಿಲ್ಲ, ಬರೋದೇ ಇಲ್ಲ. ಅಷ್ಟು ಕಠಿಣ ಇದ್ರು ಅವರು. ನಿಮ್ಮ ಹೆಸರು? ನನ್ನ ಹೆಸರು ಕಸ್ತೂರಿ.